ಹಿರಿಯರು ಮಾತನಾಡಿದ್ದಾರೆ. ಆದ್ರೆ ನೀವೇನಿ ಶಕ್ತಿ ತುಂಬಿದ್ರೆ ಈ ದಿನ 9ನೇ ತಾರೀಕು ಡಬ್ಬಿಯಲ್ಲಿ ಶಕ್ತಿ ತುಂಬಬೇಕು ನೀವು ಬಟನ್ ಒತ್ತೋದ್ರ ಮೂಲಕ ಬಂಧುಗಳೇ. ಆ ಶಕ್ತಿ ಹೆಚ್ಚಾಗಬೇಕು. ಈ ಭಾಗದಲ್ಲಿ ನಾವು ಕಳೆದ 23 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ನಾವು ಕೂಡ ಚುನಾವಣೆ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ, ಮತಯಾಚನೆ ಹೋದಂತ ಸಂದರ್ಭದಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ಕೊಳಚೆ ನಿರ್ಮೂಲನೆ ಪ್ರದೇಶ ಇದ್ದಂಗಿದ್ದೇನೆ ಹೊರತು ಇವತ್ತು ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ಒಂದು ಶಿಕ್ಷಣಕ್ಕೆ ಒತ್ತು ಕೊಟ್ಟಿಲ್ಲ. ಅದೇ ರೀತಿ ಆರೋಗ್ಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹಾಸ್ಪಿಟಲ್ಗಳಿಲ್ಲ ಈ ದಕ್ಷಿಣ ಭಾಗದಲ್ಲಿ. ಯಾವ ಶಿಕ್ಷಣ ಕಾಲೇಜುಗಳು ಇಲ್ಲ. ಜೊತೆಗೆ ನಾವೇನು ಯುವಕರಿದ್ದೀವಿ ಈ ಭಾಗದಲ್ಲಿ ನಿರುದ್ಯೋಗಿಗಳನ್ನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಉದ್ಯೋಗವನ್ನ ಸೃಷ್ಟಿ ಮಾಡಿಲ್ಲ ಬಂಧುಗಳೇ. ಅದ್ರ ಮುಂಚೆ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಲ್ಲ. ಇವತ್ತು 9ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಇದು ನಿಮ್ಮ ಮಹತ್ವದ ಚುನಾವಣೆ, ನಿಮ್ಮ ಅಭಿವೃದ್ಧಿಯ ಚುನಾವಣೆ. ನಿಮ್ಮ ಮತ ಅದು ಒಂದು ಶಕ್ತಿಯಾಗಿ ಪರಿವರ್ತನೆ ಆಗಬೇಕು. ಕಾಂಗ್ರೆಸ್ ಅನ್ನ ಮನೆ ಕಳಿಸುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲೇಬೇಕು. ಗೆಲ್ತೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಂಧುಗಳೇ. ಇವತ್ತು ನಾವೇನು ಅಣ್ಣ ಬಸವಣ್ಣವ್ರು ಹೇಳ್ತಾರೆ, ಜನಸಾಮಾನ್ಯರ ಕೈಯಲ್ಲಿ ಅಧಿಕಾರ ಕೊಡಬೇಕು, ಅದು ವಿಕೇಂದ್ರೀಕರಣವಾಗುತ್ತೆ. ಶ್ರೀಮಂತರ ಕೈಯಲ್ಲಿ ಅಧಿಕಾರ ಕೊಟ್ರೆ ಅದು ಅಭಿವೃದ್ಧಿ ಆಗಲ್ಲ ಅಂತ ಹೇಳಿ ಇದು ಉದಾಹರಣೆ ಆಗಿದೆ ಬಂಧುಗಳೇ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ರೈತ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರು ನಿಮ್ಮ ಎದುರಿಗೆ ಕಾಣ್ತಕ್ಕಂಥ ಬಸವಣ್ಣ ದೇವರಿಗೆ ಯಾರಾದರೂ ದುಡ್ಡು ಕೊಟ್ಟು ಹಣವನ್ನ ಬಿಡುಗಡೆ ಮಾಡಿದ್ರೆ 1 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದು BS ಯಡಿಯೂರಪ್ಪನವರು ಬಂಧುಗಳೇ. ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಲ್ಲ. ನಿಮ್ಮೆಲ್ಲರ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ, ಇನ್ನು ನಾಳೆ ನಾಡ್ದು 9ನೇ ತಾರೀಕು 6 ಗಂಟೆವರೆಗೂ ನಿಮ್ಮೆಲ್ಲರ ಒಂದು ಕೆಲಸ ಬಹಳ ಇದೆ. ಶಕ್ತಿಪೂರ್ವಕವಾಗಿ ಕೆಲಸ ಮಾಡಿ ನನ್ನ ಕ್ರಮ ಸಂಖ್ಯೆ 2 ನನ್ನ ಗುರುತಾಗಿರ್ತಕ್ಕಂಥ ಕಮಲದ ಗುರುತಿಗೆ ನಿಮ್ಮ ಅಮೂಲ್ಯವಾದ ಅಮೋಘವಾದ ಮತವನ್ನು ಕೊಡೋದ್ರ ಮುಖಾಂತರ ಇದು ನನ್ನ ಗೆಲುವಲ್ಲ, ಇದು ನಿಮ್ಮ ಸಾಮಾನ್ಯ ಕಾರ್ಯಕರ್ತನ ಗೆಲುವು, ಬೂತ್ ಮಟ್ಟದ ಕಾರ್ಯಕರ್ತರ ಗೆಲುವು, ನನ್ನ ಜೊತೆಗಿರ್ತಕ್ಕಂಥ ಎಲ್ಲ ಮುಖಂಡರ ಗೆಲುವು ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಬ್ಬ ಜನಸಾಮಾನ್ಯರ ಕುಟುಂಬದಿಂದ, ಬಡವರ ಕುಟುಂಬದಿಂದ ನನ್ನ ತಂದೆ ಹಮಾಲಿ ಮಾಡ್ತಾ ಇದ್ರು, ಆದ್ರೆ ಜನಸೇವೆ ಹೆಚ್ಚು ಮಾಡಿದ್ರು. ಆ ನಿಟ್ಟಿನಲ್ಲಿ ಅವರ ಆಶೀರ್ವಾದದಿಂದ ಇವತ್ತಿಲ್ಲಿ ಬಂದಿದ್ದೇನೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡಿ, ತಾವೆಲ್ಲರೂ ಕೂಡ ನೀವು ಶಕ್ತಿಯಾಗಿ ತಾವೆಲ್ಲ ಆಶೀರ್ವಾದ ಮಾಡ್ರಿ ಅಂತೇಳಿ ನಾನು ಮಾತನ್ನ ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.